ಸದ್ಯ ಅತ್ತೆ ಅನ್ನೋ ಪೀಡೆ ತೊಲಗ್ತು. ಇನ್ಮೇಲೆ ನಂದೇ ರಾಜ್ಯ, ನಂದೇ ರಾಜ್ಯಭಾರ. ಹೇಳೋರು ಕೇಳೋರು ಯಾರೂ ಇರಲ್ಲ, ಫುಲ್ ಫ್ರೀ. ಆದರೂ ಅಮ್ಮ ಅನ್ನೋ ಸೆಂಟಿಮೆಂಟ್ ಏನಾದರೂ ಒಂದು ಮೂಲೆಯಲ್ಲಿ ಇರ್ಬೋದಾ? ಒಂದ್ಸಲಿ ಚೆಕ್ ಮಾಡಿಬಿಡೋಣ. ಅಲ್ಲ ಜಯ್, ಇವಾಗ ನಿಮ್ಮಮ್ಮನೂ ನಿಮ್ಮನ್ನ ಬಿಟ್ಟೋದ್ರು, ಸೊ ಅವರೆಲ್ಲರೂ ನಿಮಗೆ ಆಪೋಸಿಟ್ ಆದಂಗೆ ಅಲ್ವಾ? ಇದನ್ನೇ ಚಾನ್ಸ್ ಆಗಿ ಇಟ್ಕೊಂಡು ಅವರೆಲ್ಲರೂ ಒಂದು ಟೀಮಾಗಿ ಸೇರಿಕೊಂಡು ನಿಮ್ಮ ಹತ್ರ ಆಸ್ತಿಲಿ ಭಾಗ ಬೇಕು ಅಂದರೆ ಅವಾಗ ನೀವೇನು ಮಾಡ್ತೀರಾ? ಬೇಬಿ, ನೀನು ಯಾಕೆ ಅದ್ರ ಬಗ್ಗೆ ತಲೆಗೆಡಿಸೋದ್ಯಾ? ಡೋಂಟ್ ವರಿ. ಯಾರು ಎಷ್ಟೇ ಹಾರಾಡಿದ್ರು ಹೋರಾಡಿದ್ರು ನನ್ನ ಆಸ್ತಿಲಿ ನಯ ಪೈಸನೂ ಸಿಗೋದಿಲ್ಲ. ಸಿಗೋದಕ್ಕೆ ನಾನು ಬಿಡೋದು ಇಲ್ಲ ಬೇಬಿ. ಏನ್ ಗೊತ್ತಾ ಬೇಬಿ, ನನಗೆ ತಂತ್ರನೂ ಗೊತ್ತು, ಮಂತ್ರನೂ ಗೊತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಕುತಂತ್ರ ತುಂಬಾ ಚೆನ್ನಾಗಿ ಗೊತ್ತು. ಯು ಜಸ್ಟ್ ಡೋಂಟ್ ವರಿ ಬೇಬಿ. ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ನೀನು ಫುಲ್ ಚಿಲ್ ಆಗಿರು, ಎಂಜಾಯ್ ಮಾಡು, ಆರಾಮಾಗಿರು ಬೇಬಿ. ಇದೆಲ್ಲ ನಿಂದೆ ಬೇಬಿ, ಇದೆಲ್ಲ ನಿಂದೆ. ನಿಮ್ಮಮ್ಮ ಫೋನ್ ಮಾಡಿದಾಗ ನೀವೆಲ್ಲಿ ಮೆಲ್ಟ್ ಆಗಿಬಿಡ್ತೀರೋ, ಎಲ್ಲಿ ಅವ್ರ ಕಡೆ ವಾಲ್ಕೋಬಿಡ್ತೀರೋ ಅನ್ಕೊಂಡೆ. ಬಟ್ ನೀವು ತುಂಬ ಕ್ಲೇವರಾಗಿ ಹ್ಯಾಂಡಲ್ ಮಾಡಿದ್ರಿ. ಯು ಆರ್ ಸೋ ಇಂಟೆಲಿಜೆಂಟ್ ಜೈ. ಜ್ಞಾನೋದಯ ಬೇಬಿ, ಇಟ್ಸ್ ಕಾಲ್ಡ್ ಜ್ಞಾನೋದಯ. ಯಾರ್ಯಾರು ಹೆಂಗೆ ಯಾರ್ಯಾರ ಹಣೆ ಬರ ಏನೇನು ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಎಲ್ಲ ಕೈ ಕೊಡೋರೆ, ಎಲ್ರೂ ತಲೆ ಮೇಲೆ ಕೈ ಇಡೋರೆ. ಯಾರನ್ನ ನಂಬ್ತ್ಯಾ? ಯಾರನ್ನೂ ನಂಬಂಗಿಲ್ಲ. ತಿನ್ನಕ್ಕೆ ಉಣ್ಣಕ್ಕೆ ನಮ್ಮ ತಟ್ಟೆ ಬೇಕು, ಆದ್ರೆ ಬಿಲ್ ಕಟ್ಟೋದು ಮಾತ್ರ ಪಕ್ಕದ ಟೇಬಲ್ಗೆ. ತಪ್ಪಲ್ವಾ ಬೇಬಿ? ನೀನೇ ಹೇಳು. ಇರೋಷ್ಟು ದಿನ ಅವ್ರಿಗೆ ಏನೇನು ಕೆಲಸಗಳಾಗಬೇಕು ಆ ಕೆಲಸಗಳನ್ನೆಲ್ಲ ಮಾಡಿಸ್ಕೊಂಡಿದ್ದು ನನ್ನ ಹತ್ರ, ಆದ್ರೆ ಕ್ರೆಡಿಟ್ ಕೊಡೋದು ಮಾತ್ರ ಬೇರೆ ಅವ್ರಿಗೆ. ವರ್ಸ್ಟ್ ಸಮಾಜ, ಬ್ಲಡಿ ರಿಲೇಷನ್ಸ್. ನೀನೊಬ್ಳೆ ಬೇಬಿ, ನೀನೊಬ್ಳೆ. ಬಿಸಿಲೇ ಬರಲಿ, ಮಳೆನೇ ಬರಲಿ, ಮಿಂಚೆ ಹೊಡಿಲಿ, ಏನೇ ಆಗ್ಲಿ, ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ತಲೆ ಮೇಲೆ ಛತ್ರಿ ಹಿಡ್ದವಳು ನೀನೊಬ್ಳೆ ಬೇಬಿ. ಎಲ್ರೂ ಎಷ್ಟು ನಂಬಿದ್ದೆ ಬೇಬಿ ನಾನು, ಆದ್ರೆ ಎಲ್ಲ ಇನ್ಕ್ಲೂಡಿಂಗ್ ಮೈ ಮಾಮ್ ಶಾಕುಂತಲ ಎಲ್ರೂ ನನಗೆ ಮೋಸ ಮಾಡಿ ಕೈ ಕೊಟ್ಟು ಹೋದವ್ರೆ. ನಂಬಿಕೆ ಅನ್ನೋದು ಒಂಥರ ಟಿಶ್ಯೂ ಪೇಪರ್ ತರ ಆಗ್ಬಿಟ್ಟಿದೆ ಬೇಬಿ. ಅದನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಗಮ್ ಅಂತಿರುತ್ತೆ, ರೂಮ್ ಫ್ರೆಶ್ನರ್ ತರ ನಮ್ಮ ಇಡೀ ಲೈಫ್. ಅದೇ ನಂಬಿಕೆನ ಉಳಿಸ್ಕೊಳ್ದೆ ಇರೋರು ಟಿಶ್ಯೂ ಪೇಪರ್ ತರ ಕೈ ಬಾಯಿ ಎಲ್ಲ ಒರೆಸ್ಕೊಂಡು ಮುದುಡಿ ಮೂಲೆಗೆ ಬಿಸಾಕ್ಬಿಡ್ತಾರೆ. ಹಂಗೆ ಎಸ್ದಾಗ ಏನಾಗುತ್ತೆ ಹೇಳು ಬೇಬಿ? ನಂಬಿಕೆ ಅನ್ನೋದು ಒಡೆದೋಗುತ್ತೆ ಬೇಬಿ. ಇಟ್ಸ್ ವೆರಿ ಡೆಲಿಕೇಟ್. ಒಂದ್ಸಲ ಒಡೆದೋದ್ರೆ ಅದನ್ನ ಮತ್ತೆ ಜೋಡ್ಸಕ್ಕೆ ಇಟ್ಸ್ ಹೈಲಿ ಇಂಪಾಸಿಬಲ್ ಬೇಬಿ. ಬೇಬಿ ಏನ್ ಗೊತ್ತಾ, ಈ ತರ ನಂಬಿಕೆ ಹೊಡೆಯೋ ಜನಗಳ ಮಧ್ಯೆ ನನಗೆ ನೀನ್ ಸಿಕ್ಕಿದ್ಯಾ ಬೇಬಿ. ಬೇಬಿ, ನಿನ್ನ ಮೇಲೆ ನನಗೆ ನಂಬಿಕೆ ಡೇ ಬೈ ಡೇ, ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ. ಯಾಕಂದ್ರೆ ನೀನು ಅಷ್ಟು ಒಳ್ಳೆಯವಳು ಬೇಬಿ. ಯು ಆರ್ ಸೋ ಸ್ವೀಟ್. ಯು ನೋ ವಾಟ್, ಐ ಲವ್ ಯು. ಯೋಗ್ಯತೆಗೆ ಎಮರ್ಜೆನ್ಸಿ ಅಂದ್ರೆ ಒಂದು ಫೋನ್ ತೆಗಿಯೋರು ಗತಿ ಇಲ್ವಲ್ಲ ನಿನಗೆ? ನಿನ್ನ ಮಗ ನೋಡಿದ್ರೆ ಒಂದು ರೂಪಾಯಿ ಬಿಚ್ಚಲ್ಲ ಅಂತ ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾನೆ. ಗತಿ ಕೆಟ್ಟವಳಾಗ್ಬಿಟ್ಟಲ್ಲಿ. ಏನೇನ್ ಲೈಫು? ನಿನಗೆ ಸಹಾಯ ಮಾಡೋರು ಯಾರು ಇಲ್ವಾ? ಹೌದು ಶಕುಂತಲ, ನಿನಗಿನ್ನೂ ಒಬ್ಬ ಮಗ ಇದ್ದಾನಲ್ಲ, ನಿನ್ ದೊಡ್ಡ ಮಗ, ನಿನ್ ಸೌತಿ ಮಗ.
ಗೌತಮ್ ದಿವಾನ್ ದಿವಾನ್ ಗ್ರೂಪ್ ಆಫ್ ಕಂಪನಿಯ ಓನರ್. ಅವನು ಫೋನ್ ಮಾಡು. ಬೇಡ ಕಾಂಚನ, ಅವನಿಗೆ ಮಾತ್ರ ಕಾಲ್ ಮಾಡೋದು ಬೇಡ. ಏಯ್, ಫೋನ್ ಮಾಡೆ. ಏನು ಮೀನಾಮೇಶ ಹೆಂಡಸಿಗೆ ಫೋನ್ ಮಾಡೋದಿಕ್ಕೆ? ಕೊಡಿ. ಬೇಡ ಫೋನ್ ಕೊಡು. ಕಾಂಚನ ಪ್ಲೀಸ್ ಬೇಡ. ಅಮ್ಮನೇ ಫೋನ್ ಮಾಡ್ತಾ ಇದ್ದಾರೆ. ಅಮ್ಮ, ಹಲೋ ಅಮ್ಮ, ಎಲ್ಲಿದ್ದೀರಾ ನೀವು? ನಾನೇ ಬರ್ತೀನಿ ಅಲ್ಲಿಗೆ, ನಾ ಇದ್ದೀನಿ, ಕರ್ಕೊಂಡ್ಬರ್ತೀನಿ. ಹಲೋ ಅಮ್ಮ, ಕೇಳಿಸ್ತಾ ಇದೆಯಾ? ಅಮ್ಮ, ಕಟ್ಟಾಗೋಯ್ತು. ಎಲ್ಲಿದ್ದಾರೆ? ಅವನು ನಿನ್ನ ಸಹಾಯಕ್ಕೆ ಬರ್ತೀನಿ ಅಂತ ಹೇಳ್ದ ತಾನೆ. ಬಾಯಿ ಮುಚ್ಕೊಂಡು ಅವನ ಸಹಾಯ ಕೇಳ್ಬೋದಿತ್ತಲ್ಲ ನೀನು. ಅವನ ಸಹಾಯ ತಗೊಳ್ದೆ ಈಗ ಅಳ್ತಾ ನಿಂತ್ಕೊಂಡ್ಬಿಟ್ರೆ ನನ್ನ ದುಡ್ಡಿನ ಗತಿ ಏನು? ನಿನಗೆ ಒಳ್ಳೆ ರೀತಿಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಕಾಣಿಸುತ್ತೆ. ನೀನು ನನ್ನ ರೀತಿಲಿ ಅರ್ಥ ಮಾಡಿಸ್ತೀನಿ. ಹೇಯ್, ಆ ದೇಶಪಾಂಡೆಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಬರೋದಕ್ಕೆ ಹೇಳು.